ಅಮೆರಿಕದಲ್ಲಿ ತೇಜಸ್ವಿ ಸೂರ್ಯ ಅವರು ಪ್ರೆಸಿಡೆಂಟ್ನ ಭೇಟಿ ಮಾಡಕ್ಕೆ ಹೋಗಿ ಮುಜುಗರ ಅನುಭವಿಸಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತೇಜಸ್ವಿ ಸೂರ್ಯ ಅವ್ರಿಗೆ ಬಾಡಿ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ ಅವ್ರಿಗೆ. ಯಾಕೆ ಅಂದರೆ ಹೊರದೇಶಕ್ಕೆ ಹೋಗಿ ದೇಶದ ಮಾನ ಮರ್ಯಾದೆ ಕಳೆದಲ್ಲದೆ ಕರ್ನಾಟಕದ ಮಾನ ಮರ್ಯಾದೆಯನ್ನು ಕಳೆದಿರೋದು ಇದೇನು ಮೊದಲನೇ ಬಾರಿ ಅಲ್ಲ. ಇವ್ರದ್ದು ಹಿಂದಿನ ಇತಿಹಾಸ ತಗೊಂಡ್ರೆ ಫ್ಲೈಟಲ್ಲಿ ಕೂತ್ಕೊಂಡ್ರೆ ಎಮರ್ಜೆನ್ಸಿ ಫ್ಲೈಟ್ ಎಲ್ಲಿಗೂ ಟೇಕ್ ಆಫ್ ಆಗಬೇಕಾಗಿರುತ್ತೆ, ಅವಾಗ ಎಮರ್ಜೆನ್ಸಿ ಡೋರ್ ತೆಗಿತಾರೆ. ಎಲ್ಲರಿಗೂ ಅನಾನುಕೂಲ ಏನೇನಾಯಿತು ಅದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಕೋವಿಡ್ ಸಂದರ್ಭ ಬಂದಾಗ ಎಲ್ಲ ನರಳ್ತಾ ಇದ್ರೆ ಅಲ್ಲಿ ಕೋವಿಡ್ ಸೆಂಟ್ರಿಗೆ ಹೋಗಿ ಹಿಂದೂ ಮುಸ್ಲಿಮನ್ನು ಮಾಡೋವಂಥ ಕೆಲಸವನ್ನು ಮಾಡಿದರು. ಆಮೇಲೆ ವಾಟ್ಸಪ್ ಯೂನಿವರ್ಸಿಟಿಗೆ ಹೋಗಿ ಬರೀ ಸುಳ್ಳು ಹೇಳೋದು ಬಿಟ್ಟರೆ ಪಾರ್ಲಿಮೆಂಟಲ್ಲಿ ಇವತ್ತವರೆಗೂ ಕರ್ನಾಟಕ ವಿಚಾರವಾಗಿ ಯಾವತ್ತೂ ಧ್ವನಿ ಎತ್ತಿಲ್ಲ. ಇಲ್ಲಿ ಕರ್ನಾಟಕಕ್ಕೆ ಬರಬೇಕಾದ GST ಹಣ ಆಗಿರ್ಬೋದು, ಯುವಕರಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಭದ್ರಾ ಮೇಲ್ದಂಡೆ ವಿಚಾರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಇವು ಮಾತಾಡಲ್ಲ. ಈ ರೀತಿ ಹೋಗಿ ಮಾನ ಮರ್ಯಾದೆ ಕಳೀತಾ ಇದ್ದಾರೆ ದೇಶದ್ದು ಮತ್ತು ಕರ್ನಾಟಕ ರಾಜ್ಯದ್ದು. ಅಂದರೆ ಇವರು ಅರ್ಥ ಮಾಡ್ಕೊಬೇಕು. ಚೈಲ್ಡ್ ಸೂರ್ಯ ಅವರು ದಯವಿಟ್ಟು ಈ ರೀತಿ ಮತ್ತೆ ನೀವು ಪ್ರಚಾರ ಗಿಟ್ಸೋಕ್ಕೆ ವೈಯಕ್ತಿಕ ನೀವು ಏನೋ ಲಾಭ ಪಡ್ಕೊಳಕ್ಕೆ ಹೋಗಿ ದೇಶದ್ದು ರಾಜ್ಯ ಮರ್ಯಾದೆ ಕಳ್ತಿದ್ದೀರಾ ಅಂದರೆ ಇವ್ರಿಗೆ ಎಷ್ಟು ಇವ್ರದ್ದು ಲೆವೆಲ್ಲು ಎಷ್ಟಿದೆ ಅನ್ನೋದನ್ನು ಜನರ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಎಷ್ಟು ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗಿದೆ, ಇವೆಲ್ಲವೂ ಆಲ್ರೆಡಿ ಕರ್ನಾಟಕ ರಾಜ್ಯ ಜನಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಮಾಡೋ ಅಂಥ ಕೆಲಸ ಸತತವಾಗಿ ಮಾಡ್ತಾಯಿದ್ದಾರೆ. ಈಗಲರೂ ಅರ್ಥ ಮಾಡ್ಕೊಂಡು ಇಲ್ಲ ಅವ್ರ ಪಾರ್ಟಿಯ ಹಿರಿಯ ನಾಯಕರು ಇದನ್ನು ಸರಿಯಾಗಿ ಈ ಥರ ಗಿರಾಕಿಗಳಿಗೆ ಬುದ್ಧಿ ಹೇಳೋ ಅಂಥ ಕೆಲಸವನ್ನು ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.